ಕೈ ಈ ರೀತಿ ಬೆರಳಲ್ಲಿ ಬೆರಳು ಸೇರಿಸ್ರಿ, ಕೆಳಗೆ ಇಟ್ಕೊಳ್ರಿ ತರ. ಹಂಗೆ ಇಟ್ಕೊಂಡು ಎರಡು ಕಣ್ಣು ಮುಚ್ಚಿ ನೀವು ಉಸಿರಾಡ್ತೀರಲ್ವ, ಎಲ್ಲರೂ ಉಸಿರಾಡ್ತಾ ಇದ್ದೀರಲ್ಲ, ಆ ಉಸಿರನ್ನ ಅಬ್ಸರ್ವ್ ಮಾಡಿ. ನೀವು ತಗೊಳ್ಳೋ ಉಸಿರು ಬಿಡೋ ಉಸಿರು ಗಮನಿಸ್ತಾ ಕುಂದಿರ್ಬೇಕು. ನಾವು ಓಕೆ ಹೇಳೋವರೆಗೆ ಯಾರು ಕಣ್ಣು ತೆಗಿಬಾರ್ದು. ಎರಡು ಕಣ್ಣು ಮುಚ್ಕೊಳ್ರಿ. ಯಾರು ಡಿಸ್ಟರ್ಬ್ ಮಾಡಬಾರ್ದು. ಬಗ್ಲಿಗೆ ಇದ್ದವ್ರಿಗೆ ಕೂಡ ಆರಾಮಾಗಿ ಕುತ್ಕೋಬೇಕು. ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಒತ್ತಡ ಹಾಕಬಾರ್ದು. ಅದ್ಭುತವಾಗಿ ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ನಮಗೆ ನಾವೇ ಕೊಡ್ಕೊಳ್ಳೋ ಬಹುಮತಿ, ಬೆಲೆ ಕಟ್ಟಲಾರದ ಬಹುಮತಿ ಇದು. ನೀವು ಪ್ರತಿಯೊಬ್ಬರಿಗೂ ಈ ಧ್ಯಾನ ಬೇಕು. ನಮ್ಗೆ ಏನೇ ಸಮಸ್ಯೆಗಳಿರಲಿ, ಯಾವುದೇ ರೋಗಗಳಿರಲಿ, ಸಣ್ಣ BP ಶುಗರಿಂದ ಇದ್ದು ಕ್ಯಾನ್ಸರ್ ಅಂತ ಕೂಡ ಈ ಧ್ಯಾನ ಮಾಡಿ ಗುಣಪಡಿಸ್ಕೊಂಡವರು ಇದ್ದಾರೆ. ಪ್ರತಿನಿತ್ಯ ಧ್ಯಾನ ಮಾಡಬೇಕು. ನಾವೆಲ್ಲರೂ ಹೇಗೆ ಸ್ನಾನ ಮಾಡ್ತೀವಿ, ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಅದೇ ಥರ ಧ್ಯಾನ ಕೂಡ ನಮ್ಮ ಜೀವನದಲ್ಲಿ ಒಂದು ಭಾಗ ಮಾಡ್ಕೋಬೇಕು. ನಾವು ಮನೆಯಲ್ಲಿ ಕೂಡ ನಮ್ಮ ತಂದೆ ತಾಯಿಗೆ ನಾವು ಗೌರವಿಸಬೇಕು. ಅವ್ರನ್ನ ಪ್ರೀತಿ ಮಾಡ್ದಂಗೆ ಟೀಚರ್ಸ್ನು ನಾವು ಪ್ರೀತಿಸಬೇಕು. ಅವ್ರನ್ನ ಗೌರವದಿಂದ ಕಾಣಬೇಕು ನಾವು. ಹಾಗೆ ನಿಮ್ಮ ಫ್ರೆಂಡ್ಸ್ನ ಕೂಡ ಪ್ರೀತಿಯಿಂದ ಕಾಣಬೇಕು. ನನಗಿಂತ ಅವ್ರು ಚೆನ್ನಾಗಿ ಓದಿದ್ದಾರೆ ಅಂತ ಜಲಸ್ ಪಡಬಾರ್ದು. ಅವರಂತೆ ನಾನು ಓದ್ಕೋಬೇಕಂತ ಛಲ ತಗೋಬೇಕು. ಯಾರು ಕಣ್ತೆಗಿಬಾರ್ದು. ಸಹಜವಾಗಿ ನೀವು ತಗೊಳ್ಳೋ ಉಸಿರು, ಸಹಜವಾಗಿ ನೀವು ಬಿಡೋ ಉಸಿರು, ಇದನ್ನು ಗಮನಿಸುವುದು. ಏನೇ ಆಲೋಚನೆಗಳು ಬರಲಿ, ಮತ್ತೆ ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲೆ ಇರಲಿ. ಧ್ಯಾನವನ್ನು ಮಾಡೋಣ ಮಾಸ್ಟರ್. ಮಕ್ಕಳು, ಚಿಲ್ಡ್ರನ್ಸ್, ನೀವು ಬುದ್ಧ ಭಗವಂತರಿದ್ದಂಗೆ, ಭಗವಂತರಿದ್ದಂಗೆ ಮಕ್ಕಳು. ನಾವು ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ನಾವು ಒಂಥರ ಹನುಮಂತನಂಗೆ ಆಗ್ತೀವಿ. ಹನುಮಂತ ಎಷ್ಟು ಶಕ್ತಿ ಹೆಂಗೆ ಬಂದೈತೆ ಅಂದರೆ, ಧ್ಯಾನ ಮಾಡೋದ್ರಿಂದ ಆಂಜನೇಯ ಸ್ವಾಮಿಗೆ ಅಷ್ಟು ಶಕ್ತಿ ಬಂದೈತೆ. ಯಾರು ಕಣ್ ತೆಗಿಬಾರ್ದು. ಬಗ್ಲಿಗಿದ್ದವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಕಣ್ಮುಚ್ಚ್ರಿ. ಓಕೆ ಅಂತ ಹೇಳೋವರೆಗೆ ಯಾರು ಕಣ್ ತೆಗಿಬಾರ್ದು. ಗುಡ್ ಗರ್ಲ್ ಅಲ್ಲ? ಕಣ್ಮುಚ್ಚಿ. ಕಣ್ಮುಚ್ಚ್ರಿ. ಯಾರು ಜಾಣ ಮಕ್ಕಳಿದ್ದೀರಿ ಅವರೆಲ್ಲರೂ ಚೆನ್ನಾಗಿ ಧ್ಯಾನ ಮಾಡ್ತೀರಿ. ಉಸಿರನ್ನು ಗಮನಿಸ್ತಾ ನಿಧಾನವಾಗಿ ಸಹಜವಾಗಿ ನಡೆಯುವಂತ ಉಸಿರನ್ನು ಗಮನಿಸಿ ಧ್ಯಾನವನ್ನು ಮಾಡೋಣ. ಎಷ್ಟು ಧ್ಯಾನ ಮಾಡ್ತೀವೋ ನಾವು ಅಷ್ಟು ಬುದ್ಧಿ ಬೆಳೀತದೆ, ಮೆಮೊರಿ ಪವರು, ಪ್ರಶಾಂತವಾಗಿ ಇರ್ತೀವಿ, ಭಯ ಹೋಗ್ತದೆ, ನಮ್ಮಲ್ಲಿ ನೆಗೆಟಿವ್ ಕೂಡ ಹೋಗ್ತದೆ. ನಾವು ಕೂಡ ಆಂಜನೇಯ ಸ್ವಾಮಿ ಥರ ಆಗ್ಬೇಕಂತಂದ್ರೆ ಧ್ಯಾನವನ್ನು ಮಾಡೋಣ. Music play mode. So, music.